ನೋಡಿ ಎಷ್ಟೊಂದಿದೆ. ಸಾಕು ಬಾ, ತಿನ್ನಕ್ಕಾಗಲ್ಲ ಅದು ಕಾಯಿದ್ರೆ. ಎಸ್, ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಲಾಗ್ಸ್. ಏನಪ್ಪ ಇವು ಮತ್ತೆ ಒಂದು ಹೋಟೆಲ್ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತನಾ? ಹೌದು, ಇಲ್ಲಿ ನೋಡ್ತಾ ಇದ್ರಲ್ಲ ಗ್ಲಾಸ್ ಹಾಕೊಂಡಿದ್ರಲ್ಲ, ಅವರು ರಮಾಂಟಿ ಅಂತ ಹೇಳ್ಬಿಟ್ಟು ಅವರು ಬ್ರೇಕ್ಫಾಸ್ಟ್ನ ಕೊಡಿಸ್ತಾ ಇದ್ರು. ಏನಪ್ಪ ಅಂತಂದರೆ ಜಸ್ಟ್ ಖುಷಿ ಅಷ್ಟೇ. ನಾನೊಂದು ದಿನ ಕೊಡ್ತೀನಿ ಅಂತ ಹೇಳಿ ನೋಡಿ ಅವರು ಆರ್ಡರ್ ಮಾಡ್ತಾ ಇದ್ದಾರೆ. ಏನು ಬೇಕು ಅಂತ ಅವರು ಕೊಡ್ತಾ ಇರೋಂಥದ್ದು. ಏನೋ ಅವ್ರವ್ರ ಖುಷಿಗೆ ನಾವು ಕೊಡ್ತೀವಿ ಅಂತ ಒಂದೊಂದು ದಿನ ಒಬ್ಬೊಬ್ಬರು ಒಂದೊಂದು ವೀಕು ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ಸ್ಯಾಟರ್ಡೇ, ಫಸ್ಟ್ ಸ್ಯಾಟರ್ಡೇ ಅಥವಾ ಯಾವುದು ಅವ್ರಿಗೆ ಅನುಕೂಲ ಆಗುತ್ತೋ, ಎಲ್ಲರೂ ಬರ್ತಾರೋ ಅಂತ ಆ ದಿನ ಒಂದನ್ನು ಫಿಕ್ಸ್ ಮಾಡಿಕೊಂಡು ನಾವು ಹೋಗಿದ್ದೆ ಸನ್ಮಾನ್ ಹೋಟೆಲ್ಲು. ಇದು ಬಂದು ಶೇಷಾದ್ರಿಪುರಮಲ್ಲೇ ಲೊಕೇಟ್ ಆಗಿರೋ ಅಂಥದ್ದು. ನಾವು ಏನೇನು ಅಂತಂದರೆ ಇಡ್ಲಿ, ದೋಸೆ, ಪೂರಿ ಎಲ್ಲನೂ ನೆಕ್ಸ್ಟ್ ಲೆವೆಲ್ಲು. ಈ ಒಂದು ಹೋಟೆಲ್ ವಿಶೇಷತೆ ಏನಂತಂದರೆ 3 ಥರದ ಚಟ್ನಿನ ಕೊಡ್ತಾರೆ ಅವರು. ಒಂದು ಮತ್ತು ಮಿಕ್ಸ್ಡ್ 3 ಥರ ಚಟ್ನಿ ಇರುತ್ತೆ. ಆ ಚಟ್ನಿ ತಿನ್ನೋದಕ್ಕೆ ಅಂತಲೇ ಇಲ್ಲಿ ಹೋಗೋ ಅಂಥದ್ದು ವಿಶೇಷತೆ. ಮತ್ತು ಸಾಂಬಾರಾಗಿರ್ಬೋದು ಎಲ್ಲನೂ ಚೆನ್ನಾಗಿರುತ್ತೆ. ಇವರು ಇಂದಿರಾ ಗಾಂಧಿ ಆಂಟಿ ಅಂತ ನಮ್ಮ ರೌಡಿ ರಾಯಲ್ ಗ್ಯಾಂಗ್ನ ಲೀಡರು ಅವರು. ಬಂತು ನಮ್ಮ ಚಿಟ್ಟೆ ಇದು ಇವತ್ತು. ನಾವೆಲ್ಲ ಆರ್ಡರ್ನ ತೊಗೊಂಡು ಚೆನ್ನಾಗಿರುತ್ತೆ. ಈ ಹೋಟೆಲ್ಗಳಲ್ಲಿ ಬಂದರೆ ಫುಡ್ ಬಗ್ಗೆ ಮಾತಾಡೋದಿಲ್ಲ. ಮುಗಿಸ್ಕೊಂಡು ರಾಮಯ್ಯ ಹಾಸ್ಪಿಟ್ಲ್ ರೋಡು ಎಷ್ಟು ಖಾಲಿ ಇದೆ, ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ. ಇದು ರಾಮಯ್ಯ ರೋಡ್. ಈ ಥರ ಬೆಂಗಳೂರಲ್ಲಿ ಟ್ರಾಫಿಕ್ ಇಲ್ದ ನಾನು ಏನಕ್ಕೆ ಈ ವಿಡಿಯೋ ಮಾಡಿದ್ರೆ ಟ್ರಾಫಿಕ್ ಇಲ್ಲದೆ ಹೋಗ್ತಾ ಇರೋದು ನನ್ನ ಫಸ್ಟ್ ಟೈಮ್. ಇಷ್ಟು ನಾನು ಈ ಥರ ರೋಡ್ನ ಮೈಸೂರಲ್ಲಿ ಹೋಗ್ತಾ ಇರೋಂಥದ್ದು. ಅದಕ್ಕೆ ನಾನು ಇದನ್ನ ವಿಡಿಯೋ ಮಾಡಿರೋಂಥದ್ದು. ಏನಪ್ಪ ಖಾಲಿ ರೋಡ್ನ ವಿಡಿಯೋ ಮಾಡಿದ್ದಾರೆ ಅಂತ ಅನ್ಕೋಬೇಡಿ. ಇದು ಸದಾಶಿವನಗರದಿಂದ ಹೊರಟು ಪೊಲೀಸ್ ಸ್ಟೇಷನಿಂದ ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗುವಂಥ ರೋಡು. ನಾವು ಅಲ್ಲೇ ಹೋಗಿದ್ದೆ. ನೇತ್ರಾಲಯ ಅಂತ ಒಂದು ಇದಿದೆ ಹಾಸ್ಪಿಟಲ್ಲು, ಕಣ್ಣಿನ ಆಸ್ಪತ್ರೆ. ಅಲ್ಲಿ ನನ್ನ ಮಗನಿಗೆ ಸ್ವಲ್ಪ ಟೆಸ್ಟ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಅದಕ್ಕೆ ಫಾರ್ಮ್ನ ಫಿಲ್ ಮಾಡ್ತಾಯಿದ್ದ. ಯಾರಿಗಾದ್ರೂ ನಿಮಗೆ ಐ ಚೆಕಪ್ ಮಾಡಿಸ್ಬೇಕು ಇಲ್ಲಿ ಸುತ್ತಮುತ್ತ ಬ್ಯಾಂಗ್ಳೂರಲ್ಲಿ ಅಂತಂದರೆ ದಿ ಬೆಸ್ಟ್ ಹಾಸ್ಪಿಟ್ಲ್ ಅಂತಲೇ ಹೇಳ್ತೀನಿ. ಇಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ ಆನಂದ್ ಸಾರು, ಸುಮಾರು ಜನ ಅಂದರೆ ನನ್ನ ಮಗನು ನೋಡಿದ್ದು ಆನಂದ್ ಸರ್ ಅಂತ ಡಾಕ್ಟರು, ತುಂಬ ಫೇಮಸ್ ಡಾಕ್ಟರ್ ಅವರು. ಯಾರಾದರೂ ಐ ಚೆಕಪ್ ಮಾಡಿಸೋರಿದ್ರೆ ಅಲ್ಲೇ ಹತ್ತಿರ ಬಂದರೆ ಶಾಕ್ ಆಗಿಬಿಡ್ಬೇಕು. ಇದೇನು ನನ್ನ ಹೆಂಡತಿ ಇದ್ಲು ಬೇಬಿ ಡಾಲ್ ಆಗಿಬಿಟ್ಟಿದ್ಯಲ್ಲ. ಅಯ್ಯೋ, ಇವತ್ತು ಬರೀತಾಗ ಅದೇ ಅಂತಿದ್ರು. ಏನಂತ ಇದು ಸೌಮ್ಯ ಅವರ ಅಂಗಡಿ. ನನ್ನ ಫ್ರೆಂಡ್ ಸೌಮ್ಯ ಇದ್ದಾಳಲ್ಲ, ಅವ್ರ ಅಂಗಡಿ. ಅಲ್ಲಿ ಯಾವುದೋ ಕಲರ್ ಬೇಕಾಗಿತ್ತು ಡ್ರೆಸ್ಸು ಅಂತ ಹೇಳಿ ಹೋಗಿದ್ದೆ. ಅವಳಿಗೂ ಬೇಕಾಗಿತ್ತು ಪರ್ಪಲ್ ಕಲರು. ಬಟ್ ಅದು ನೋಡಿದ್ವಿ, ಅದೇನೋ ಸೂಟ್ ಆಗಲಿಲ್ಲ ಅವಳಿಗೆ. ಏನೋ ಫಂಕ್ಷನ್ ಇತ್ತು, ಶರಾರ ಬೇಕು ಅಂತ ಅವ್ರ ಅಂಗಡಿಲಿ ಅವಳೇ ಹುಡ್ಕೊತಾ ಇದ್ಲು ಅದು ಇದು ಅಂತ. ನಾನು ಒಂದಷ್ಟು ಬಟ್ಟೆಗಳನ್ನ ನೋಡ್ತಾ ಇದ್ದೆ. ಇವ್ರ ಅಂಗಡಿಲಿ ಎಲ್ಲ ಬಟ್ಟೆಗಳು ಸಿಗೋ ಅಂಥದ್ದು. ಹಂಗೆ ಸುಮ್ಮನೆ ಜಾಲಿಯಾಗಿ ಮಾತಾಡಿಕೊಂಡು ಬಟ್ಟೆ ಯಾವ್ದ್ಯಾವ್ದು ಬೇಕು ಅಂತ ನೋಡ್ಕೋತಾ ಇದ್ವಿ. ನಾವಿಬ್ಬರು ಒಂದೊಂದು ಸಲ ಟ್ವಿನ್ನಿಂಗ್ ಮಾಡ್ತೀವಲ್ಲ, ಅದು ಒಂದೊಂದು ಸತಿ ಇವಳೇ ತೊಗೊಬಂದು ನನಗೆ ಕೊಡೋ ಅಂಥದ್ದು. ಹಾಗಾಗಿ ಅವ್ರ ಅಂಗಡಿನಲ್ಲಿ ಇದಿರೋದು ಮಲ್ಲೇಶ್ವರಂ. ಒಂದು ಮನೆಗೆ ಹೋಗಿದ್ದು ಅಂದಲ್ಲ, ಇದು ಲಂಚ್ ಇತ್ತು ಅಂತ
ಹೋಗಿ ಬಂದ್ವಿ. ಎಲ್ಲ ಚೆನ್ನಾಗಾಯಿತು. ಅವ್ರ ಅಕ್ಕ ತಂಗಿರ ಬಾಂಡಿಂಗ್ ನೋಡಬೇಕು. ಅಬ್ಬಾ ಟಚ್ಚುಡ್ ದೇವರು ಅವ್ರನ್ನ ಹಾಗೆ ಇಟ್ಟಿರಲಿ ಭಗವಂತ ಅಂತ ಅನ್ನಿಸ್ಬಿಡ್ತು ನನಗೆ. ತುಂಬ ಟಯರ್ಡ್ ಆಗಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಡೀ ದಿನ ಫುಲ್ಲು ಖುಷಿಯಾಗಿದ್ವಿ ಎಲ್ಲರೂ. ಇವಾಗ ಒಂದು ಮದುವೆಗೆ ಹೋಗಬೇಕು, ರೆಡಿಯಾಗಿದ್ದೀನಿ. ನನಗಂತೂ ನಿಜ ಹೋಗೋಕ್ಕೆ ಮನಸ್ಸಿಲ್ಲ, ಏಕೆಂದರೆ ಅಷ್ಟು ಟಯರ್ಡ್ ಆಗಿದೆ. ಬಟ್ ಅವರು 10 ವರ್ಷ ನಾವು ಅವರು ಮನೆಯಲ್ಲಿದ್ವಿ. ತುಂಬ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ರು ನಮ್ಮ ಜೊತೆ. ಹೆಂಗೋ ಕಷ್ಟನೋ ಸುಖನೋ ಹೋಗಿ ಬಂದ್ಬಿಡೋಣ. ಪಾಪ ದಿನ ಮುಖ ನೋಡಬೇಕು, ಅಷ್ಟು ಮನೆಗೆ ಬಂದು ಕರೆದಿದ್ದಾರೆ ಅಂತ ಈಗ ರೆಡಿಯಾಗಿದ್ದೀನಿ. ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಯಾರನ್ನೂ ನೋಡೋಕ್ಕೆ ಅಂತ ಹೋಗಿದ್ದಾರೆ. ಏನಿವತ್ತು ರೆಡಿ ಆಗೋದು ಅಂದರೆ ಡ್ರೆಸ್ಸು ಸೀರೆ ಹಾಕ್ಕೊಳ್ಳೋಕ್ಕೂ ನನಗೆ ಪೇಷನ್ಸ್ ಇರಲಿಲ್ಲ. ಬೆಳಿಗ್ಗೆಯಿಂದ ಸ್ಯಾರೀಲಿ ಇದ್ದು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಎಲ್ಲರಿಗೂ. ಎಷ್ಟು ದೊಂಬಿ ಮಾಡಿದ್ದೀವಿ ಅವ್ರ ಮನೇಲಿ ಅಂದರೆ, ನಾನು ಇದೇ ವಿಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಲಾಗ್ ಹಾಕಿರ್ತೀನಿ ನೋಡಿ. ಹಬ್ಬ ಆ ಮನೆ ಒಂದು ಚೆಂದ, ಮನೇಲಿಟ್ಟಿರೋ ಐಟಮ್ಮು, ನಾನು ನಿಜವಾಗ್ಲೂ ಅವ್ರ ಮನೆಗಳನ್ನೆಲ್ಲ ನೋಡಿ ಅವ್ರ ಮನೆ ಮನಸ್ಸು ಎರಡೂ ಸ್ವಚ್ಛಂದ ಅಂತ ಅನ್ನಿಸ್ಬಿಡ್ತು. ಎಂಥ ಜನ ಒಳ್ಳೆ ಜನ ಇದ್ದಾರೆ ಗೊತ್ತಾ ರೀ. ಬಟ್ ನಮ್ಮ ಟೈಮು ಒಳ್ಳೇದು ಬರಬೇಕಷ್ಟೆ. ನಮಗೆ ಒಳ್ಳೆ ಟೈಮ್ ಬಂದಾಗ ಖಂಡಿತ ಒಳ್ಳೆ ಜನ ಸಿಗ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಏಕೆಂದರೆ ನಾನು ನೋಡ್ರ ಅಂತ ನಾನು ಬರೀ ಈ ಕಲ್ಮಶ ತುಂಬಿದ ಜನಗಳನ್ನೇ ಸಿಕ್ಕಾಪಟ್ಟೆ ನೋಡಿದ್ದೆ ಲೈಫಲ್ಲಿ. ಬಟ್ ನನ್ನ ಟೈಮ್ ಚೆನ್ನಾಗಾಗಿದೆ ಅನಿಸುತ್ತೆ ಇವಾಗ. ನನಗೆ ಐ ಫೀಲ್ ನೆಮ್ಮದಿ ಬೇಕು ಲೈಫಲ್ಲಿ ನಿಜವಾಗ್ಲೂ. ಬೇರೆ ಏನು ಬೇಡ, ಹಣ ಅಂತಸ್ತು ಅವೆಲ್ಲ ಬೇಕಾಗಿರೋಂಥವೇ. ಬಟ್ ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಬೇಕಾಗಿರೋದು ಆರೋಗ್ಯ, ನೆಮ್ಮದಿ. ಅದೆರಡೂ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಸಿಕ್ಬಿಟ್ಟ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲನೂ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗೋಯ್ತು ಈ ದಿನ. ಇದು ನಮ್ಮ ಓನರು, ಅಂದರೆ ಹಳೇ ಮನೆ. ನಾವು 10 ವರ್ಷ ಅವ್ರ ಮನೇಲಿದ್ವಿ. ತುಂಬ ಚೆನ್ನಾಗಿ ಬಾಂಡಿಂಗ್ ಇತ್ತು ನಮಗೂ ಅವ್ರಿಗೂ. ಅವರ 3ನೇ ಮಗಂದು ಮದುವೆ, ಅಂದರೆ 2 ಗಂಡು ಮಕ್ಕಳು 1 ಹೆಣ್ಣು ಮಗಳು. ಅವರಿಬ್ಬರದು ಆಗಿತ್ತು. ಇದು ಚಿಕ್ಕ ಮಗನ ಮದುವೆ ಮಾಡ್ತಾಯಿದ್ರು, ಹಾಗಾಗಿ ಹೋಗಿದ್ವಿ. ಹುಡುಗ ಹುಡುಗಿ ಇವಾಗ ಎಂಟರ್ ಆಗ್ತಾಯಿದ್ದಾರೆ, ನೋಡ್ಬೋದು ನೀವು. ಅಂದರೆ ಇದು ಮದುವೆ ನಡೆದು ತುಂಬ ದಿನ ಆಗಿತ್ತು. ನನಗೆ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಹಾಕಿರಲಿಲ್ಲ. ಇವಾಗ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಹುಡುಗ ಹುಡುಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತೆ. ಇವರು ಅವ್ರ ಮಗಳು ಹಾಯ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ನನಗೆ ಬ್ಯುಸಿ ಇರೋದ್ರಿಂದ ಹಾಕೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಸರಿ ನೋಡೋಣ ಅಂದ್ಬಿಟ್ಟು ಇವಾಗ ಕೂತ್ಕೊಂಡು ಮುದ್ದಾಗಿ ಕಾಣಿಸ್ತಾಯಿದ್ರು. ಹೋಗಿ ಪ್ರೆಸೆಂಟೇಷನ್ ಎಲ್ಲ ಕೊಟ್ಬಿಟ್ಟು ಊಟ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡು ಬಂದ್ವಿ. ಇವರೇ ನೋಡಿ ನಮ್ಮ 10 ವರ್ಷ ನಮ್ಮ ಜೊತೆಗಿದ್ದ ಓನರ್ ಆಂಟಿ. ಅಲ್ಲಿ ವಿಶೇಷತೆ ಏನಂದರೆ ರಾಧೆ ಮೊಸರನ್ನ ಬಡಿಸ್ತಾ ಇಲ್ಲಪ್ಪ. ಆ ಕಡೆ ನೋಡಿ ರಾಧೆ ಫುಲ್ಲು ಹುಡುಗರೇ ಕೂತಿದ್ರು ಒಂದು ಲೈನು. ನಾನು ಅದಕ್ಕೆ ಅದನ್ನು ತೆಗೆದಿದ್ದು. ಮುಗೀತಾ ದಿನ. ನೆಕ್ಸ್ಟ್ ಡೇ ನಾವು ಎದ್ದು ಹಾಕೋದ್ವಿ. ಅಲ್ಲಿ ಸ್ಯಾಂಕಿನಲ್ಲಿ ಹತ್ತಿ ಹಣ್ಣು ಬಿಟ್ಟರೆ ಅಂಥದ್ದು. ಇವರು ಬೇಕು ಅಂತ ಹೇಳಿದ್ದಕ್ಕೆ ಕಿತ್ಕೊಡ್ತಾಯಿದ್ರು. ಎಲ್ಲ ಒಳ್ಳೆ ಕಲರ್ಫುಲ್ಲಾಗಿ ಬಂಚು ಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ಅದು ಯಾವುದಕ್ಕೆ ಒಳ್ಳೆಯದು ಏನು ಅಂತ ನಂಗೆ ಅಷ್ಟೊಂದು ಡೀಟೇಲ್ಸ್ ಅಂತೂ ಗೊತ್ತಿಲ್ಲ. ಆದರೆ ಸುಮ್ಮನೆ ತಿಂತಾರೆ ಅಂಥೇಳಿ ನಾವು ಅದು ಮರದಿಂದ ಕಿತ್ಕೊಂಡು ತಿನ್ನೋದಂದರೆ ಇನ್ನೂ ಚೆನ್ನಾಗಿರುತ್ತಲ್ವ, ಅದಕ್ಕೆ ಅದನ್ನು ಕಿತ್ಕೊಡಿ ಅಂತ ಹೇಳ್ತಾ. ಒಳ್ಳೆ ಮಕ್ಕಳ ಥರ ಹಣ್ಣು ತಿಂದ್ಕೊಂಡು ಜೋಕಲೆ ಆಡಿಕೊಂಡು ಏನೋ ಒಂಥರ ಬೆಳಗ್ಗೆ ಅವತ್ತು ಟೈಮು ಭಾಳ ಚೆನ್ನಾಗಿ ಹೋಗುತ್ತೆ ನಮಗೆ. ಏನು ಎದ್ದೋಗಿಲ್ಲ ಅಂತಂದರೆ ಏನೋ ಮಿಸ್ ಮಾಡ್ಕೊಂಡ್ವಿ ಅನ್ನೋ ಥರ ನಮಗೆ ಯಾವಾಗಲೂ ಫೀಲ್ ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ದು ವಾಕ್ ಹೋಗಿ ಬಂದ್ಬಿಡ್ಬೇಕು ನಮಗೆ, ಅದೇ ಸಮಾಧಾನ. ಆಮ್ಲೆಟ್ ಗಾಯ್ಸ್, ಸಿಂಗಲ್ ಆಮ್ಲೆಟ್, ಸೂಪರ್ ಆಮ್ಲೆಟ್. ನನ್ನ ಮಗ ಮಾಡ್ತಾ ಇರೋದು ಮಮ್ಮಗೋಸ್ಕರ ಅಲ್ಲೇನಾ? ಇದ್ಯಾಕೋ ಹಂಗೆಲ್ಲ ಮಾಡ್ತಿದ್ಯಾ? ವಾ, ಸುಮ್ಮನೆ ಬ್ರೇಕ್ ಆಗಲಿ ಅಂತ. ಮಗ ಆಮ್ಲೆಟ್ ಮಾಡಾಯಿತು. ಅಪ್ಪ ಇಲ್ಲಿ ಎಗ್ ಬುರ್ಜಿ ಮಾಡೋಣ ಅಂತ ಮಾಡ್ತಿದ್ದಾರೆ. ಇದಕ್ಕೇನಪ್ಪ ಅಂತಂದರೆ
ಒಂದು ಬಾಣಲಿಲಿ ಎಣ್ಣೆ ಹಾಕಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಖಾರದ ಪುಡಿನ ಹಾಕಿರೋ ಅಂಥದ್ದು ಫ್ರೈ ಮಾಡ್ತಾ ಇದ್ದಾರೆ. ಇದೇನು ಗೊತ್ತಾ, ಸೌಂಡು ಹಂಗೆ ಕೊಡೋಣ ಅಂದರೆ ಅದು ಲಟ ಲಟ ಅಂತಾಯಿತು. ನಾನೊಂದು ಕಡೆ ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಗ್ನ ಬೀಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಏನು ಅಂತ ಅಂದರೆ ಎಗ್ನ ಬೀಟ್ ಮಾಡಿ ಇಟ್ಕೊಂಡಿರ್ತೀವಿ. ಈ ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿರೋದು, ಅಂದರೆ ನಾನು ಒಂದು 4 ಟೊಮೆಟೊನ ರುಬ್ಬಿ ಇಟ್ಕೊಂಡಿರ್ತೀನಿ. ಅದು ಬೆಂದ ಮೇಲೆ ಈರುಳ್ಳಿ ಇದೆಲ್ಲ ಸ್ವಲ್ಪ ಗೋಲ್ಡನ್ ಬಣ್ಣ ಬಂದ ಮೇಲೆ ಅದಕ್ಕೆ ಇದನ್ನು ಹಾಕಿ ಫ್ರೈ ಮಾಡೋದು. ಒಂಥರ ಟೊಮೆಟೊ ಗೊಜ್ಜು ಅಂತಾರಲ್ಲ ಹಂಗಾಗುತ್ತೆ. ಅದಕ್ಕೆ ಮೊಟ್ಟೆನ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೀವೇನಾದರೂ ಅದು ಮಧ್ಯಾಹ್ನಕ್ಕೆ ಉಳಿದ್ಬಿಟ್ರೆ ನೋಡಿ, ಇವಾಗ ನಾನು ಬೀಟ್ ಮಾಡಿಕೊಂಡ್ರೆ ಮೊಟ್ಟೆನ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಹಾಕ್ಕೋಬೋದು. ಬೇಕಾದರೆ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೋಬೋದು. ಇದೇನಾದರೂ ಉಳಿದ್ರೆ ನಿಮಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಬಿಸಿ ಅನ್ನ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಣಲಿನಲ್ಲಿ ಹುರಿದ್ಬಿಟ್ಟು ತಿಂದರೆ ಅದು ಇನ್ನೊಂದು ಥರ ಟೇಸ್ಟು ಚೆನ್ನಾಗಿರುತ್ತೆ. ಈ ಒಂದು ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ನೀವೊಂದು ಪುಟ್ಟ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೊಂಥರ ಒಂಥರ ಎಲ್ಲ ಮಿಕ್ಸ್ ಆಗಿರೋವಂಥ ವ್ಲಾಗು ಇದು. ಮಾಡಿದೆ ಹೆಂಗಿತ್ತು ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಬಟ್ಟೆ ವೀಡಿಯೋಗಳನ್ನೆಲ್ಲ ಒಂದೊಂದೇ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ. ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್ ಎಲ್ಲರಿಗೂ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಎಗ್ ಬುರ್ಜಿ ಅಂತೂ ಸೂಪರಾಗಿತ್ತು. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.